ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು, ನೀವು ದೇಶದಲ್ಲಿ ಶಾಲಾ ಕಾಲೇಜುಗಳನ್ನು ಕಟ್ಟಿ ದೇವಾಲಯಗಳನ್ನು ಕಟ್ಟಬೇಡಿ. ಶಾಲಾ ಕಾಲೇಜನ್ನು ಕಟ್ಟೋದ್ರಿಂದ ದೇಶದಲ್ಲಿ ಯುವಕರನ್ನ ವಿದ್ಯಾವಂತರನ್ನು ಮಾಡ್ತಾರೆ. ಆ ವಿದ್ಯಾವಂತರೇ ದೇಶದ ಸಂಪತ್ತು, ದೇಶದ ಭವಿಷ್ಯ ಅಂತ ಹೇಳಿದ್ರು. ಅದೇ ರೀತಿ ಆಸ್ಪತ್ರೆಗಳನ್ನು ಕಟ್ಟಿ ಯುವಕರ ಆರೋಗ್ಯ ಸರಿ ಇದೆ, ಇಡೀ ದೇಶದ ಆರೋಗ್ಯ ಸರಿ ಇರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಇವತ್ತು ನಮ್ಮ ಜೊತೆ ವಿಶೇಷ ವ್ಯಕ್ತಿ, ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರಿದ್ದಾರೆ. ಬನ್ನಿ, ಸರ್ಕಾರ ತನ್ನ 5ನೇ ಗ್ಯಾರಂಟಿ ಆಗಿರ್ತಕ್ಕಂಥ ಯುವ ನಿಧಿಯನ್ನು ಕೂಡ ಜಾರಿ ಮಾಡಿರುವಂಥದ್ದು. ಜೊತೆಗೆ ಉನ್ನತ ಶಿಕ್ಷಣ ಅನ್ನೋದು ಅದು ಒಂದು ಸರ್ಕಾರದ ಹೃದಯ ಇದ್ದಂತೆ. ಹಾಗಾಗಿ ಅವರ ಇಲಾಖೆ ಯುವ ನಿಧಿ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಬಹು ಮಹತ್ವಾಕಾಂಕ್ಷಿ ಯೋಜನೆ ಯುವ ನಿಧಿಯನ್ನು ಸರ್ಕಾರ ಜಾರಿ ಮಾಡಿರುವಂಥದ್ದು. ಈಗಾಗಲೇ ಎಷ್ಟು ನೋಂದಣಿಯಾಗಿದೆ ಸರ್? ನೋಡಿ, ಈಗ ಸುಮಾರು 88,000ಕ್ಕಿಂತ ಎಷ್ಟು ಜನ ಇವತ್ತು ನೋಂದಣಿಯಾಗಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳ ಪ್ರಕಾರ ಇವತ್ತು ತಾಂತ್ರಿಕ ಶಿಕ್ಷಣ, ಡಿಪ್ಲೊಮೊ, ಇಂಜಿನಿಯರಿಂಗ್, ಏನೋ ನಮ್ಮ ಮೆಡಿಕಲ್ ಮಾಡಿರ್ತಕ್ಕಂಥವರ ಸಂಖ್ಯೆ 5,29,000 ಇದೆ. ಈಗ ಅದರಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಸುಮಾರು 4,21,000 ಜನ ಇವತ್ತು ನ್ಯಾಡಲ್ಲಿ, ನ್ಯಾಷನಲ್ ಏನೋ ಅಕಾಡೆಮಿಕ್ ಡಿಪಾಸಿಟ್ರಿಯಲ್ಲಿ ಪ್ರೊವಿಷನಲ್ ಪಾಸ್ ಸರ್ಟಿಫಿಕೇಟನ್ನು, ಡಿಗ್ರಿ ಸರ್ಟಿಫಿಕೇಟನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಈಗ 2023-24ನೇ ಸಾಲಿನಲ್ಲಿ ಯಾರು ಈ ಪದವಿಯನ್ನು ಪಡೀತಾರೆ, 6 ತಿಂಗಳಾದ್ರೂ ಅವರಿಗೆ ಉದ್ಯೋಗ ಲಭ್ಯತೆ ಆಗದೇ ಇದ್ದ ಪಕ್ಷದಲ್ಲಿ ಅವರು ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ, ಅರ್ಹರಾಗ್ತಾರೆ. ಈಗ ಇಷ್ಟು ಜನ ಇವತ್ತು ಸುಮಾರು 88,000 ಈಗ ನೋಂದಣಿ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಅವರ ದಾಖಲೆಗಳನ್ನು ಪರಿಶೀಲಿಸಿ, ಅವರ ಡೊಮಿಸೈಲ್ ಸರ್ಟಿಫಿಕೇಟು ಇವೆಲ್ಲವನ್ನು ಪರಿಶೀಲಿಸಿ ಈಗ ಸುಮಾರು 2,800 ಜನಕ್ಕೆ ಇವತ್ತು ಅವರಿಗೆ ಹಣವನ್ನು DBT ಮುಖಾಂತರ ಕೊಡುವಂಥ ಕೆಲಸ ಆಗಿದೆ. ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಬಟ್ ಈಗಾಗಲೇ ನೀವು 88,000 ಜನ ನೋಂದಣಿ ಮಾಡ್ಕೊಂಡು ಅಂತ ಹೇಳಿದ್ರಿ. ಅದರಲ್ಲಿ ಅರ್ಹರಿರ್ತಕ್ಕಂಥವರೇ 2,500 ವಿದ್ಯಾರ್ಥಿ ಯುವಕರು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುವಂಥದ್ದು ಅಂದರೆ 88,000 ಅರ್ಜಿಗಳಲ್ಲಿ ಅಷ್ಟು ಕೂಡ ಡಿಲೀಟ್ ಆಗಿ ಅರ್ಹತೆ ಇರ್ತಕ್ಕಂಥದ್ದು 2,500 ಅರ್ಜಿ ಅಂತ ಹೇಳಿದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಏನಾದರೂ ಇದೆಯಾ? ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಏನು ಅರ್ಹರು ಅಂತಕ್ಕಂಥದ್ದು ಈಗ ಇನ್ನು ಕೆಲವರು ಇನ್ನೊಂದು ವಾರ ಬಿಟ್ಟು 6 ತಿಂಗಳಾಗುತ್ತೆ ಅವರ ಪದವಿಯನ್ನು ಪಡೆದು. ಈಗ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಮೆಡಿಕಲ್ ಕೋರ್ಸಸ್ಸಲ್ಲಿ ಫೈನಲ್ ಎಕ್ಸಾಮ್ ಆಗ್ತಕ್ಕಂಥ ಶೆಡ್ಯೂಲೇ ಬೇರೆ ಇರ್ತದೆ. ಇಂಜಿನಿಯರಿಂಗ್ ಕಾಲೇಜು 8th ಸೆಮಿಸ್ಟ್ರು ಪರೀಕ್ಷೆ ಆಗ್ತಕ್ಕಂಥ ಶೆಡ್ಯೂಲ್ ಬೇರೆ ಇರ್ತದೆ. ನಮ್ಮ ಡಿಗ್ರಿಗಳಲ್ಲೇ ಇವತ್ತು ನಮ್ಮಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಸಮಯದಲ್ಲಿ ಅಂತಿಮ ಏನು ಸೆಮಿಸ್ಟರ್ನ ಪರೀಕ್ಷೆಗಳು ಆಗ್ತಾ ಇರ್ತವೆ. ಆ ಕಾರಣಕ್ಕಾಗಿ ಏಕಕಾಲಕ್ಕೆ ಇದು ಆಗೋದಿಲ್ಲ. ಅದರಿಂದ ಇವತ್ತು ಯಾರು ಇವತ್ತು ಪದವಿ ಪಡೆದಿರ್ತಾರೆ ಅವರೆಲ್ಲರೂ ಅರ್ಜಿ ಹಾಕಿರ್ತಾರೆ. ಎಸ್ ಸರ್. ಈಗ ಅವರು 6 ತಿಂಗಳು ಏನು ಕಾಲಮಿತಿ ಇದೆ, ಆ ಕಾಲಮಿತಿ ಕೆಲವ್ರಿಗಿನ್ನ 1 ತಿಂಗಳಿರ್ಬೋದು. ಅದರಿಂದ ಇವತ್ತು ಅರ್ಜಿ ಸ್ವೀಕಾರ ಆಗಿದೆ. ಆದರೆ ಈಗ ಆ 6 ತಿಂಗಳು ಏನು ಕಾಲಮಿತಿ ಇದೆ, ಆ ಒಂದು ಕಾರಣದಿಂದ ಅವರು ಈಗ ಅರ್ಹರಲ್ಲ ಅಂತಕ್ಕಂಥದ್ದು. ಆದರೆ ಅವರ ಅರ್ಜಿ ಇರ್ತದೆ, ಅವರು ಆ ಒಂದು ಅರ್ಹತೆ ಏನು 6 ತಿಂಗಳು ಸಮಯ ಪೂರೈಸಿದ ನಂತರ ತಂತಾನಾಗೆ ಅವರಿಗೆ ಹಣ ಹೋಗ್ತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಅಂದರೆ ಆಟೋಮೆಟಿಕಲಿ ಅವರು ಟೆಕ್ನಿಕಲಿ ಕರೆಕ್ಟ್ ಇದ್ದರೆ ಆಟೋಮೆಟಿಕಲಿ ನಿಮ್ಮದು ಪೇಮೆಂಟ್ ಆಗುತ್ತೆ. ಆಟೋಮೆಟಿಕಲಿ ಅವರಿಗೆ ಆ ಒಂದು ಟೈಮಿಂದ 2 ವರ್ಷದವರೆಗೂ ಅವರಿಗೆ ಪ್ರತಿ ತಿಂಗಳು ಇವತ್ತು ಡಿಗ್ರಿ ಪದವಿ ಪಡೆದಿರ್ತಕ್ಕಂಥವ್ರಿಗೆ 3,000, ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ 1,500. ಯುವಕರಿಗೆ ಉದ್ಯೋಗ ಕೊಡಿ, ಇಲ್ಲ ಉದ್ಯಮ ಮಾಡಲಿಕ್ಕೆ ನೆರವು ನೀಡಿ ಅಂತೇಳಿ ಭಾರತೀಯ ಜನತಾ ಪಕ್ಷ ಸೇರಿದಂತೆ ವಿಪಕ್ಷಗಳು ನಿಮ್ಮ ಈ ಯುವ ನಿಧಿಯನ್ನು ಟೀಕೆ ಮಾಡ್ತಿರುವಂಥದ್ದು. ನೋಡಿ, ಈಗ ಭಾರತೀಯ ಜನತಾ ಪಕ್ಷ ಅಥವಾ ಬೇರೆ ವಿರೋಧ ಪಕ್ಷಗಳು ಈಗಾಗಲೇ ಅವರಿಗೆ ನಮ್ಮ ಸರ್ಕಾರದ ಏನು 5 ಗ್ಯಾರಂಟಿಗಳು ಭಾಳ ಯಶಸ್ವಿಯಾಗಿ ಇವತ್ತು ಅನುಷ್ಠಾನ ಆಗಿದೆ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಸಮಸ್ಯೆ ಯಾರು ಇದಕ್ಕೆ ಕಾರಣ? ಇವತ್ತು ಕೇಂದ್ರದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂಥೇಳಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಯುವಕರನ್ನು ತಮ್ಮ ಹತ್ತ ಸೆಳೀತಕ್ಕಂಥ ಒಂದು ಕೆಲಸ ಮಾಡಿದ್ರು. ಈಗ 10 ವರ್ಷ ಆಗ್ತಾಯಿದೆ. 10 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು. ಏನು ಮಾಡಿದ್ರು ಅವರು? ಇವತ್ತು ನಾವು ಒಂದು ಕಡೆ ಅವರಿಗೆ ಗೌರವವಾಗಿ ಅವರ ಪದವಿಯನ್ನು ಪಡೆದ ನಂತರ ಅವರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ಹುಡುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಕಲ್ಪಿಸ್ತಾ ಇದ್ದೀವಿ. ಅವರ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳಿಗೆ, ಓಡಾಟಕ್ಕೆ ಒಂದು ಜೆರಾಕ್ಸ್ ಮಾಡ್ಕೋಬೇಕು, ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಕಳಿಸ್ಬೇಕು. ಈ ಖರ್ಚು ವೆಚ್ಚಗಳಿಗೆ ತಮ್ಮ ಪೋಷಕರ ಮೇಲೆ ಅವಲಂಬಿತರಾಗಬಾರ್ದು. ಎಷ್ಟೋ ಸಂದರ್ಭದಲ್ಲಿ ಬಡವರಿಗೆ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಅವ್ರನ್ನ ಪದವೀಧರನ್ನಾಗಿ ಮಾಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಮತ್ತೆ ಹೋಗಿ ನಮ್ಮ ಮಗ ಪ್ರಯೋಜಕನಾಗಿದ್ದಾನೆ,
ಇನ್ನು ನನ್ನ ಹೊರೆ ಕಮ್ಮಿ ಆಯಿತು ಅಂತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳು ಹೋಗಿ ಅವ್ರ ಹತ್ರ ನನಗೆ ಅದಕ್ಕೆ ಹಣ ಕೊಡು, ಇದಕ್ಕೆ ಹಣ ಕೊಡು, ನಾನು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು ಅರ್ಜಿ ಹಾಕಲಿಕ್ಕೆ ಅಥವಾ ಇನ್ನೊಂದಕ್ಕೆ ಹೋಗಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳಿಗೂ ಕಷ್ಟ ಆಗುತ್ತೆ. ಈ ಹೊರೆಯನ್ನು ಕಮ್ಮಿ ಮಾಡಬೇಕು, ಇವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚು ಮಾಡ್ತಬೇಕು ಅಂತಕ್ಕಂಥದ್ದು ಮತ್ತು ಯಾವುದೇ ಒಂದು ಒತ್ತಡ ಇಲ್ಲದೇ ಅವರು ಉದ್ಯೋಗವನ್ನು ಹುಡುಕ್ತಕ್ಕಂಥದ್ದಕ್ಕೆ ಒಂದು ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲೇ ಇವತ್ತು ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆ ಇರ್ಬೋದು, ನಮ್ಮ ಇಲಾಖೆಯಲ್ಲಿ ಇರ್ಬೋದು, ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಏನು ನಮ್ಮ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಮ್ಮ ಪಠ್ಯಗಳಲ್ಲಿ ಬದಲಾವಣೆಯನ್ನು ತರಬೇಕು, ಕೈಗಾರಿಕೆಗಳು ನೇರವಾಗಿ ಅವರನ್ನು ಉದ್ಯೋಗ ಕೊಡ್ತಕ್ಕಂಥ ಒಂದು ಬದಲಾವಣೆ ತರಬೇಕು, ಕೌಶಲ್ಯ ಆಧಾರಿತವಾಗಿ ಅವರಿಗೆ ಎಲ್ಲ ರೀತಿ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಒಂದು ಮಾತು ಹೇಳಿದ್ರಿ, ಈಗ ಉದ್ಯೋಗ ಹುಡ್ಕೊಳ್ಳಿಕ್ಕೆ 6 ತಿಂಗಳ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಎಸ್, ವೆರಿ ಗುಡ್ ಪ್ರೋಗ್ರಾಮ್. ನೀವು ಯಾವುದೇ ತಂದೆ ತಾಯಿಗಳಿಗೆ ಪದವೀಧರಾದಂಥ ಹೊರೆ ಆಗಲ್ಲ. ಸರಿ, 6 ತಿಂಗಳ ನಂತರ ಅವನು ಉದ್ಯೋಗ ಹುಡುಕಿಕೊಳ್ಳಲಿಕ್ಕೆ ಸರ್ಕಾರ ಅವರಿಗೆ ಏನೋ ಬೇರೆ ರೀತಿ ಏನಾದರೂ ಮಾನಿಟರಿಂಗ್ ವ್ಯವಸ್ಥೆ, ಉದ್ಯೋಗಕ್ಕೆ ಅವಕಾಶಗಳನ್ನು ದೊರಕಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ನಿಮ್ಮ ಹತ್ರ ಡಾಟಾ ಇರುತ್ತೆ, ಇಷ್ಟು ಜನಕ್ಕೆ ಉದ್ಯೋಗ ಇಲ್ಲ ಅಂತೇಳಿ. ಅಂಥ ಸಂದರ್ಭದಲ್ಲಿ ನೀವು ಬೇರೆ ಬೇರೆ MNC ಕಂಪ್ನಿಗಳನ್ನು ಸಂಪರ್ಕ ಮಾಡಿ, ಅವರಿಗೆ ಬೇರೆ ಬೇರೆ ಕಂಪ್ನಿಗಳನ್ನು ಸಂಪರ್ಕ ಮಾಡಿ ಉದ್ಯೋಗ ಕೊಡುವ ಮುಂದಿನ ದಿನಗಳ ಆಲೋಚನೆ ಇದೆಯಾ? ಖಂಡಿತ. ಈಗ ನೋಡಿ, ಈಗ ನಮ್ಮ ಹತ್ರ ಡಾಟಾಬೇಸ್ ಕ್ರಿಯೇಟ್ ಆಗುತ್ತೆ. ಎಸ್ ಸರ್. ಇವತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಇವತ್ತು ಎಲ್ಲೆಲ್ಲಿ ಭಾಳಷ್ಟು ಜನ ಇವತ್ತು ಎಂಪ್ಲಾಯರ್ಸ್ ಯಾರಿರ್ತಾರೆ, ಅವರು ಇವತ್ತು ಇಂಥ ಒಂದು ತರಬೇತಿ ಇರ್ತಕ್ಕಂಥವ್ರು, ಇಂಥ ಒಂದು ಏನೋ ಉದ್ಯೋಗ ಅವಕಾಶಗಳು ನಮ್ಮಲ್ಲಿದೆ, ನಿಮ್ಮ ಹತ್ರ ಇರ್ತಕ್ಕಂಥ ಡಾಟಾಬೇಸಲ್ಲಿ ಅದನ್ನು ಕಳಿಸ್ಕೊಡಿ ಅಂತಕ್ಕಂಥದ್ದು ಇದೆ. ಈಗ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಉದ್ಯೋಗ ಮೇಳ ಮಾಡ್ತೀವಿ ಅಂತಕ್ಕಂಥದ್ದು. ಈಗ ಆ ನಿಟ್ಟಿನಲ್ಲಿ ಕೂಡ ಅಷ್ಟೇ, ಈಗ ಉದ್ಯೋಗ ಮೇಳ ಮಾಡ್ತಕ್ಕಂಥದ್ದು ನಿರಂತರವಾಗಿ ಇವತ್ತು ಕೈಗಾರಿಕೆಗಳ ಬೇಡಿಕೆ ಏನಿದೆ, ಕೈಗಾರಿಕೆಗಳು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ತರಬೇತಿ ಹೊಂದಿರತಕ್ಕಂಥ ಉದ್ಯೋಗಿಗಳನ್ನು ಏನು ಹುಡುಕ್ತಾ ಇದ್ದಾರೆ ಇವತ್ತು, ಅದನ್ನು ಯಾವ ರೀತಿ ನಾವು ಸೃಷ್ಟಿ ಮಾಡಬೇಕು. ನಂತರ ಕೈಗಾರಿಕೆಗಳ ಒಂದು ಏನು ಬೇಡಿಕೆ ಇದೆ ಅದರ ಅನುಗುಣವಾಗಿ ಇವ್ರಿಗೆ ನಾವು ಏನು ತರಬೇತಿ ಕೊಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಏನೋ ಪಾಲಿಟೆಕ್ನಿಕ್ಸಲ್ಲಿ ಅಲ್ಲಿ ಏನು ನಾಳೆ ಮುಂದೆ ಏನು ತರ್ಬೋದು. ಇವತ್ತು GTTC ಇದೆ, ಇವತ್ತು 100ಕ್ಕೆ 100 ಇವತ್ತು ಅಲ್ಲಿ ಉದ್ಯೋಗ ಲಭ್ಯತೆ ಆಗ್ತಾ ಇದೆ. ಈಗಾಗಲೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ GTTC. ಇವತ್ತು ಆ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ಇವತ್ತು ಹೆಚ್ಚು ಸ್ಕಿಲ್ಗೆ ಏನು ಕೌಶಲ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡ್ತೀವಿ. ಇದು ನಿಮ್ಮ ಡಿಪಾರ್ಟ್ಮೆಂಟ್ನ ಅತಿ ದೊಡ್ಡ ಜವಾಬ್ದಾರಿ. ಹಾಗಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮತ್ತು ಸಕ್ಸಸ್ ಮಾಡಲಿಕ್ಕೆ ನೀವು ಇದರದ್ದೇ ಆದ ಒಂದು ಟೀಮನ್ನು ರಚನೆ ಮಾಡಿದ್ದೀರಾ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಾಗೆ? ನೋಡಿ, ಈಗಾಗಲೇ ನೋಡಿ ಭಾಳಷ್ಟು ಜನ ಇವತ್ತು ಪದವೀಧರರಿಗೆ ಬೇರೆ ಬೇರೆ ರೀತಿಯಾದಂಥ ಉದ್ಯೋಗಗಳು ಲಭಿಸ್ತಕ್ಕಂಥದ್ದಿದೆ. ಈಗ ಹೋಟೆಲ್ ಇಂಡಸ್ಟ್ರಿ, ಹೋಟೆಲ್ ಉದ್ಯಮದಲ್ಲಿ ಇವತ್ತು ಅವಕಾಶಗಳಿದ್ದಾವೆ. ಆದರೆ ಕೆಲವರು ಏನು ಮಾಡ್ತಾರೆ, ಇವತ್ತು ಬೆಂಗಳೂರು ನಗರದಲ್ಲಿ ಇಂಗ್ಲೀಷ್ ಭಾಷೆ ಸುಲಲಿತವಾಗಿ ಮಾತಾಡಬೇಕು ಅಂತಕ್ಕಂಥದ್ದಿದೆ. ಈಗ ಅದರಲ್ಲಿ ನಾವು ಯಾವ ರೀತಿ ಇವರನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದು. ಈಗಾಗಲೇ ನಾವು ವಾದ್ವಾನಿ ಫೌಂಡೇಶನ್ ಅಂತಕ್ಕಂಥವ್ರ ಮುಖಾಂತರ ಇವತ್ತು ಸ್ಪೋಕನ್ ಇಂಗ್ಲೀಷ್ಗೆ ಇವತ್ತು ಹೆಚ್ಚು ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಇದನ್ನು ನಾವು ಈಗ ಪ್ರಾರಂಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಾಲೇಜ್ ಶಿಕ್ಷಣ, ತಾಂತ್ರಿಕ, ಪಾಲಿಟೆಕ್ನಿಕಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಮೊದಲು ತರಬೇತಿಯನ್ನು ಕೊಡಬೇಕು, ನಂತರ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಹಂತವಾಗಿ ಇದನ್ನು ದೊಡ್ಡದು ಮಾಡಬೇಕು. ಈ ರೀತಿ ಒಂದು ಪ್ರಯತ್ನ ಇದೆ. ಇವತ್ತು ಈಗಾಗಲೇ ಒಬ್ಬರು ಜೊತೆ ಚರ್ಚೆ ಆಯಿತು. ಈಗ ಆಟೋಮೊಬೈಲ್ ಸಂಬಂಧಪಟ್ಟಂಗೆ, ಅದಕ್ಕೆ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಲ್ಲಿ ಅವರು ಬಂದು ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಸ್ಥಾಪನೆ ಮಾಡುವಂಥದ್ದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ಈ ರೀತಿ ಬೇರೆ ಬೇರೆ ಉದ್ಯಮಿಗಳನ್ನು ತಂದು ಅಲ್ಲಿ ಪ್ರೋತ್ಸಾಹ ಕೊಡುವಂಥದ್ದಕ್ಕೆ, ಅಲ್ಲೇನು ತರಬೇತಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ತಂತಾನಾಗೆ ಅವರು ಈ ಥರ ಅವರಿಗೆ ಟ್ರೈನಿಂಗ್ ಆಗಿದೆ ಅಂತಕ್ಕಂಥದ್ದು ಸರ್ಟಿಫಿಕೇಷನ್ನು ಮತ್ತೊಂದು ಕೊಡೋ ರೀತಿಯಲ್ಲಿ ನೇರವಾಗಿ ಉದ್ಯೋಗ ಲಭಿಸ್ತಕ್ಕಂಥದ್ದಕ್ಕೆ ಅವಕಾಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದಿದೆ. ಈಗಾಗಲೇ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆ ಇರ್ಬೋದು, ಈಗಾಗಲೇ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮೋಕ್ಷಗಂಡಂ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಮಾಸ್ಟರ್ ಟ್ರೈನರ್ಸ್ ಅಂತ ಒಂದು ಇದಾಗಿದೆ. ಅಲ್ಲಿ ಅದನ್ನು ಇವತ್ತು ಈಗ ಸುಮಾರು 20 ಕಂಪನಿಗಳ ಜೊತೆ ಒಡಂಬಡಿಕೆ ಆಗಿದೆ. ಈಗಾಗಲೇ ಅದು ಬಿಲ್ಡಿಂಗ್ ರೆಡಿ ಆಗ್ತಾಯಿದೆ. ಸದ್ಯದಲ್ಲಿ ಅದನ್ನು ಈಗ ಪ್ರಾರಂಭ ಮಾಡುವಂಥದ್ದಿದೆ. ಅಲ್ಲಿ ಉಳ್ಕೊಂಡು ವಸತಿ ವ್ಯವಸ್ಥೆ ಇರ್ತದೆ, ಅಲ್ಲಿ ಉಳ್ಕೊಂಡು ತರಬೇತಿಯನ್ನು ಪಡಿತಕ್ಕಂಥದ್ದು ಏನಾಗುತ್ತೆ, ನೇರವಾಗಿ ಇವತ್ತು ಅವ್ರಿಗೆ ಉದ್ಯೋಗ ಸಿಗುವಂಥದ್ದು ಕೆಲಸಗಳಾಗುತ್ತೆ. ಸೊ ಈ ರೀತಿಯಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಸರ್ಕಾರಕ್ಕಿದೆ.
ಈ ರೀತಿಯಾಗಿ ನಾವು ಒಂದು ಕಡೆ ಅವರಿಗೆ ಗೌರವವಾಗಿ ನೆಮ್ಮದಿಯಾಗಿ ಉದ್ಯೋಗವನ್ನು ಹುಡುಕ್ತಕ್ಕಂಥದ್ದಕ್ಕೊಂದು ಅವಕಾಶ, ಜೊತೆಯಲ್ಲಿ ಅವರಿಗೆ ದಾರಿ ತೋರಿಸ್ತಕ್ಕಂಥ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೇವೆ. ಇದು ನಿಮಗೆ ಹೆಚ್ಚು ಜವಾಬ್ದಾರಿ ಇರೋದ್ರಿಂದ ಡಾಕ್ಟರ್ MC ಸುಧಾಕರ್ ಅವ್ರನ್ನ ಇದನ್ನು ಸಕ್ಸಸ್ ಮಾಡಿದಷ್ಟು ಕೂಡ ನಿಮ್ಮ ಕೆಪಾಸಿಟಿ ಕೂಡ ಇದರಲ್ಲಿ ಅಡಗಿರುವಂಥದ್ದು. ನೋಡಿ, ಈಗ ಉನ್ನತ ಶಿಕ್ಷಣ ಇಲಾಖೆ ಭಾಳ ಜವಾಬ್ದಾರಿ ಇರ್ತಕ್ಕಂಥದ್ದು. ಇವತ್ತು ನಮಗೆ ವೈದ್ಯಕೀಯ ಶಿಕ್ಷಣ ಬೇರೆ ಇದ್ದರೂ ಕೂಡ, ಹೌದು, ಅಥವಾ ಈವನ್ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಬೇರೆ ಇದ್ದರೂ ಕೂಡ, ಇವೆಲ್ಲ ಕೆಲವು 3-4 ಯೂನಿವರ್ಸಿಟಿ ಬೇರೆ ಇದ್ದರೂ ಕೂಡ, ಆದರೆ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಇಲಾಖೆಯಲ್ಲಿ. ಭಾಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಹಿಂದೆ ನಾವೆಲ್ಲ ಓದೋಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರ್ತಕ್ಕಂಥದ್ದು BA, BSc, BCom ಅಂತಕ್ಕಂಥ ಸಬ್ಜೆಕ್ಟ್ಸ್ ಗೊತ್ತಿತ್ತು. ಅದು ಬಿಟ್ಟರೆ ಮೆಡಿಕಲ್, ಇಂಜಿನಿಯರಿಂಗ್, ಡೆಂಟಲ್ ಅಂತಿತ್ತು. ಇವತ್ತು ಕಾಮರ್ಸ್ಗೆ ಎಷ್ಟು ಆದ್ಯತೆ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಯಾವ ರೀತಿ ಇವತ್ತು ಕಾಮರ್ಸ್ಗೆ ಬೆಲೆ ಇರ್ತಕ್ಕಂಥದ್ದು, ಇವತ್ತು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಗೆ ಯಾವ ರೀತಿ ಬೆಲೆ ಇರ್ತಕ್ಕಂಥದ್ದು, ಇವತ್ತೆಲ್ಲ ಹೊಸ ಇವತ್ತು ಎಮರ್ಜಿಂಗ್ ಕೋರ್ಸಸ್ ಇದ್ದಾವೆ. ಇದನ್ನು ಯಾವ ರೀತಿ ನಾವು ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದನ್ನು ಮತ್ತು ಆಯ್ಕೆ ಮಾಡ್ಕೊಂಡ ನಂತರ ಅವರಿಗೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಅವರಿಗೆ ಉದ್ಯೋಗ ಲಭಿಸ್ತಕ್ಕಂಥದ್ದು ಏನಿದೆ ಪ್ರಯತ್ನಗಳು, ಅದನ್ನು ಎಷ್ಟು ಪರಿಣಾಮಕಾರಿಯಾಗಿ ನಮ್ಮ ಒಂದು ಕರಿಕ್ಯುಲಮಲ್ಲಿ ಅಥವಾ ನಮ್ಮ ಪಠ್ಯಗಳಲ್ಲಿ ಅದಕ್ಕೆ ಉದ್ಯೋಗ ನೀಡ್ತಕ್ಕಂಥ ಅವರ ಬೇಡಿಕೆಗೆ ಅನುಗುಣವಾಗಿ ಏನು ತಯಾರು ಮಾಡಬೇಕಂತಕ್ಕಂಥದ್ದು. ಸರ್, ಇಂಥ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋ ಮುಖಾಂತರ ಸರ್ಕಾರಗಳಿಗೆ ಇನೋವೇಟಿವ್ ಪ್ರೋಗ್ರಾಮ್ಗಳನ್ನ ಮಾಡಲಿಕ್ಕೆ, ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳಿಗೆ ಮತ್ತು ಅಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಿರುವಂಥದ್ದು. ಸರ್ಕಾರಕ್ಕೆ ಇದು ಆರ್ಥಿಕ ಹೊರೆ ಆಗಲ್ವಾ? ನೋಡಿ, ಈಗ ಭಾಳಷ್ಟು ಜನ ತಪ್ಪು ಗ್ರಹಿಕೆ ಇದೆ. ಹಾಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದ್ದಾರೆ ಅಂಥೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ 13-14 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಅನುಭವ ಇದೆ. ಏನಿವತ್ತು ನಮ್ಮ ಇಲಾಖೆಗೆ, ಈಗ ಉದಾಹರಣೆಗೆ ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆಗೆ ಹೋಗೋಕ್ಕೆ ಮುಂಚಿತವಾಗಿ ಅವರು ಒಂದು ಬಜೆಟನ್ನು ಆಯವ್ಯಯನ್ನು ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲಿ ಎಷ್ಟು ಗಾತ್ರ ಇತ್ತು, ಅದೇ ಗಾತ್ರನ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಬಂದ ಮೇಲೆ ಬಜೆಟ್ ಮಾಡಲಿಲ್ಲ. ಏನು ನಮ್ಮ ಗ್ಯಾರಂಟಿಗಳಿಗೆ ಹೆಚ್ಚುವರಿ ಅನುದಾನವನ್ನು ಒದಗಿಸಲಿಕ್ಕೆ ಏನು ಕಾರ್ಯಕ್ರಮಗಳಿದ್ದಾವೆ, ನಿಗದಿತ ಕಾರ್ಯಕ್ರಮಗಳು, ಅದರ ಜೊತೆಯಲ್ಲಿ ಹೆಚ್ಚುವರಿ ಅನುದಾನವನ್ನು ಯಾವ ರೀತಿ ನಾವು ಬೇರೆ ಬೇರೆ ಮೂಲಗಳಲ್ಲಿ ಅದನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಆ ಆಲೋಚನೆಗಳನ್ನು ಮಾಡಿ 3,27,000 ಕೋಟಿಗೆ ನಮ್ಮ ಬಜೆಟ್ ಗಾತ್ರವನ್ನು ತೆಗೆದುಕೊಂಡೋಗಿದೆ. ಸರ್, ಫೆಬ್ರವರಿ 2ನೇ ವಾರದಿಂದ ನಿಮ್ಮ ಸರ್ಕಾರದ ಬಜೆಟ್ ಇರುವಂಥದ್ದು. ನಿಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನವನ್ನು ಕೇಳ್ತಿದ್ದೀರಾ. ಯಾವ ವಿಚಾರವಾಗಿ ನೀವು ಅನುದಾನವನ್ನು ಕೇಳ್ತೀರಾ? ಒಂದು ಕಡೆ ಗ್ಯಾರಂಟಿಯಿಂದ ಅನುದಾನದ ಕೊರತೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ವರ್ಷಕ್ಕೆ 55,000 ಕೋಟಿಗೂ ಹೆಚ್ಚು ಹಣ ಬೇಕಾಗಿರುವಂಥದ್ದು. ಹಾಗಾಗಿ ನಿಮ್ಮದೇ ಇಲಾಖೆ, ಅದು ಕೌಶಲ್ಯಾಭಿವೃದ್ಧಿ ಕೂಡ ಇಂಪ್ಲಿಮೆಂಟ್ ಆಗುವಂಥದ್ದು ನಿಮ್ಮದೇ ಇಲಾಖೆಯಿಂದ. ಹಾಗಾಗಿ ಉನ್ನತ ಶಿಕ್ಷಣ ಇಲಾಖೆಗೆ ಹೆಚ್ಚುವರಿ ಬೇಡಿಕೆಯನ್ನು ಯಾವ ರೀತಿ ಸಲ್ಲಿಸಿದ್ರೆ ಮತ್ತು ಎಷ್ಟು ಬೇಡಿಕೆಯನ್ನು ಮುಖ್ಯಮಂತ್ರಿಗಳಿಂದ ನಿಮ್ಮ ಇಲಾಖೆಗೆ ಹಣವನ್ನು ಕೇಳ್ತಾ ಇದ್ದೀರಾ? ನೋಡಿ, ಈಗ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆ ವಿಚಾರವಾಗಿ ಪ್ರಗತಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 2013ರಲ್ಲಿ ಅವರು ಆ ಪ್ರಥಮ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎಷ್ಟು ಅನುದಾನ ಒದಗಿಸಿದ್ರು, ಅವತ್ತು ಅವರು ಭಾಳ ಹೆಚ್ಚು ಒಂದು ಅನುದಾನವನ್ನು ಒದಗಿಸುವಂಥ ಒಂದು ಪ್ರಯತ್ನ ಮಾಡಿದರು. ಅದಾದ ನಂತರ 10 ವರ್ಷಗಳಲ್ಲಿ ಎಷ್ಟು ಅನುದಾನ ಹೆಚ್ಚಾಗಿದೆ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ತಂದಿದ್ದೀವಿ. ಆವಾಗ ಅವರು 3.5% ಇತ್ತು ಬಜೆಟ್, ಒಟ್ಟಾರೆ ಬಜೆಟ್ ಗಾತ್ರದಲ್ಲಿ 3.5% ಉನ್ನತ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದರು. ಈಗ ಏನಾಗಿದೆ, ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಅದು 1.77% ಬಂದಿದೆ. ಅದು ಇಳಿಕೆ ಆಗಿದೆ. ಅದನ್ನು ಅವರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಏನಂದರು, ಇಲ್ಲ, ಇದು ಉನ್ನತ ಶಿಕ್ಷಣ ಇಲಾಖೆಗೆ ನಾವು ಹೆಚ್ಚು ಅನುದಾನ ಕೊಡಬೇಕು ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿ ಇದು ಕೊಡಲೇಬೇಕಾದಂಥದ್ದು ಇದೆ. ಮುಂದಿನ ಒಂದು ಆಯವ್ಯಯದಲ್ಲಿ ಅದನ್ನು ಎಷ್ಟು ಮಟ್ಟಿಗೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ. ಡಿಮ್ಯಾಂಡ್ಗಳನ್ನು ಇಟ್ಟಿದ್ದೀರಾ? ಇಲ್ಲ, ಈಗ ಚರ್ಚೆ ಆಗ್ತಾಯಿದೆ. ಯಾಕಂದರೆ ನಾನು ಈಗ ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ಅಂತಕ್ಕಂಥದ್ದು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೊನ್ನೆ ತಾನೇ ಅಧಿಕಾರಿಗಳ ಜೊತೆ ಚರ್ಚೆ ಆಗಿದೆ. 20ನೇ ತಾರೀಕು ನಮ್ಮ ಇಲಾಖೆಯ ಬಜೆಟ್ ಬಗ್ಗೆ ನಮ್ಮನ್ನು ಚರ್ಚೆಗೆ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ಏನೇನು ಬೇಡಿಕೆಗಳು ಬೇಕು, ಎಷ್ಟು ಬೇಕು ಅಂತಕ್ಕಂಥದ್ದು ನಾವು ಈಗ ಮಂಡನೆ ಮಾಡ್ತೀವಿ. ಖಂಡಿತ ಈ ಬಾರಿ ಹೆಚ್ಚು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಡಾಕ್ಟರ್ ಸುಧಾಕರ್ ಅವರೇ,
ಮೂಲಭೂತ ಸೌಕರ್ಯಗಳ ಕೊರತೆ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು, ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಇರ್ತಕ್ಕಂಥದ್ದು, ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ, ಯಾವಾಗ ಜಾರಿ ಆಗುತ್ತೆ, ಯಾವಾಗ ಈ ಸಮಸ್ಯೆ ಬಗೆಹರಿಯುತ್ತೆ? ನೋಡಿ, ಈಗಾಗಲೇ ನಾವು ಭಾಳಷ್ಟು ಕ್ರಮಗಳನ್ನು ತಗೊಂಡಿದ್ದೀವಿ. ಈಗ ಶಿಕ್ಷಕರ ಇವತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ವಿಚಾರ ಸುಮಾರು 3 ವರ್ಷ ಗೊಂದಲದಲ್ಲಿತ್ತು. ನಮ್ಮ ಸರ್ಕಾರ ಬಂದ ಕೂಡಲೇ ಇವತ್ತು KETಲಿ ಕೇಸ್ ಇತ್ತು, ಕಲ್ಯಾಣ ಕರ್ನಾಟಕದ ಸಂಬಂಧ ಇರ್ಬೋದು, ಅದನ್ನು ತ್ವರಿತವಾಗಿ ನಾವು ಅಡ್ವೊಕೇಟ್ ಜನರಲ್ ಇವರೆಲ್ಲರನ್ನ ಕರೆಸಿ ಮಾತಾಡಿ ಸರಿಯಾದ ರೀತಿಯಲ್ಲಿ ಸರ್ಕಾರದ ನಿಲುವನ್ನು ಅಲ್ಲಿ ಅವ್ರು ಮಂಡಿಸಿ ಇವತ್ತು ಅಲ್ಲಿ ಆ ಒಂದು ಕೇಸ್ ಇತ್ಯರ್ಥ ಆಗಿ ಈಗ ನೇಮಕಾತಿ ಪ್ರಕ್ರಿಯೆ ಚಾಲನೆ ಮಾಡಿದ್ದೀವಿ. ಹಿಂದೆ ಯಾವುದೋ ಅದು ಒಂದು ಸಂದರ್ಭದಲ್ಲಿ ಅಲ್ಲಿ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಸಮಸ್ಯೆಯಾಗಿ ಇದು ನಮ್ಮ CODಲಿತ್ತು. ಅದರ ವರದಿಯನ್ನು ಪಡ್ಕೊಂಡಿದ್ದೀವಿ. ಎಲ್ಲ ಪಡ್ಕೊಂಡು ಮುಖ್ಯಮಂತ್ರಿಗಳು ಇದನ್ನು ಮುಂದೆ ವರ್ಷಿ ಅಂತ ಹೇಳಿದ್ಮೇಲೆ ಈಗಾಗಲೇ ನೋಡಿ ನೇಮಕಾತಿ ಪ್ರಕ್ರಿಯೆ ಸಾಮಾನ್ಯವಾಗಿ ಅವರ ನೈಜತೆ, ಅವರ ದಾಖಲೆಗಳ ನೈಜತೆ ಪರಿಶೀಲನೆ, ವೆರಿಫಿಕೇಷನ್, ರೆಕಾರ್ಡ್ಸ್ ವೆರಿಫಿಕೇಷನ್ ಸುಮಾರು 5-6 ತಿಂಗಳಾಗ್ತಾಯಿತ್ತು. ಈಗ ಅದನ್ನು ನಾವು ಸತತವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಜಿಲ್ಲಾಡಳಿತಗಳ ಬಗ್ಗೆ ಚರ್ಚೆ ಮಾಡಿ, ವಿಶ್ವವಿದ್ಯಾಲಯಗಳಿಗೆ ಪತ್ರಗಳು ಬರೆದು ಅವ್ರಿಗೆ ಹೇಳಿ ನೀವು ಬೇಗ ಮಾಡಬೇಕು ಅಂಥೇಳಿ ಇವತ್ತು ನೋಡಿ 1242 ಸ್ಥಾನಗಳಿಗೆ ಈಗಾಗಲೇ ಬಹುಶಃ ಒಂದು 600ಕ್ಕಿಂತ ಹೆಚ್ಚು ಇವತ್ತು ಎಲ್ಲ ದಾಖಲೆಗಳು ಬಂದಿದೆ. ಕೇಂದ್ರ ಮತ್ತು ರಾಜ್ಯ ಅಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವರ NEP, ನಿಮ್ಮ SCP, ಈ ಸಂಘರ್ಷದ ನಡುವೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ತಾವು ಏನು ಚಿಂತನೆ ಮಾಡಿದ್ದೀರಿ? ಯಾಕಂದರೆ ಈಗ 4th ಇಯರ್ನವರು ಏನು ಮಾಡಬೇಕು, 3rd ಇಯರ್ ಮುಗಿದು 4th ಇಯರ್ NEPಗೆ ಆಲ್ರೆಡಿ ತಗೊಂಡವ್ರ ಪರಿಸ್ಥಿತಿ ಏನು? ಇದಕ್ಕೆ ಏನು ಆಲ್ಟರ್ನೇಟ್ ಏನು ಮಾಡಿದರೆ? SCP ಜಾರಿ ಆಗೋದು ಯಾವಾಗ? ಇನ್ನೇನು ಕೆಲವೇ ತಿಂಗಳಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಇದು ಭಾಳಷ್ಟು ಸತಿ ನಾನು ಸ್ಪಷ್ಟ ಮಾಡಿದ್ದೇನೆ. ಯಾವುದೇ ಒಂದು ಹೊಸ ನೀತಿ ಅಥವಾ ಮುಖ್ಯವಾಗಿ ಶಿಕ್ಷಣ ನೀತಿ, ಈಗ ಕಳೆದ ಬಾರಿ ಇವರು 2021ರಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಶಿಕ್ಷಣ ನೀತಿ ಇತ್ತು ಅಲ್ವಾ? ಹೌದು. ಆ ವಿದ್ಯಾರ್ಥಿಗಳು ಯಾರು ಹಳೆಯ ಶಿಕ್ಷಣ ನೀತಿಯಲ್ಲಿದ್ದರು ಅವರಿಗೆ ಇದು ಅನ್ವಯಿಸ್ತಾ ಇರಲಿಲ್ಲ. ಯಾವ ವರ್ಷ ವಿದ್ಯಾರ್ಥಿಗಳು ಸೇರ್ತಾರೆ ಆ ವರ್ಷದಿಂದ ಮಾತ್ರ ಅದು ಜಾರಿಯಾಗುತ್ತೆ. ಪ್ರಾಸ್ಪೆಕ್ಟಿವ್ ಅಂತ ಅವತ್ತು, ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ. ಅದೇ ರೀತಿ ಈಗ 2021ರಿಂದ ಸೇರಿದ್ದಾರೆ, ಈಗಾಗಲೇ ಅವರು 5ನೇ ಸೆಮಿಸ್ಟ್ರಲ್ಲಿ ಇದ್ದಾರೆ. ಹೌದು, ಆಯ್ತಲ್ಲ. ಈಗ 6ನೇ ಸೆಮಿಸ್ಟ್ರ್. ನಾವೀಗ ನಮ್ಮ ಸರ್ಕಾರ ಬಂದ ಮೇಲೂ ಕೂಡ ಒಂದು ವ್ಯವಸ್ಥೆ ಇತ್ತು ಹಿಂದೆ, ಅದನ್ನೇ ಮುಂದುವರಿಸಿದ್ದೀವಿ. ನಮ್ಮ ಹೊಸ ರಾಜ್ಯ ಶಿಕ್ಷಣ ನೀತಿಗೆ ಈಗಾಗಲೇ ಆಯೋಗ ರಚನೆ ಮಾಡಿದ್ದೀವಿ. ಈಗ ಅವರಿಗೆ ಕಾಲಮಿತಿ ಕೊಟ್ಟಿದ್ದೀವಿ. ಅವರು ಹೊಸ ಒಂದು ಶಿಕ್ಷಣ ನೀತಿಯನ್ನು ಕೊಟ್ಟ ಮೇಲೆ ಅದನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಈಗ ಈ ವರ್ಷ ಅನುಷ್ಠಾನ ಮಾಡಬೇಕು ಅಂದಾಗ ಈ ವರ್ಷ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಅನ್ವಯಿಸುತ್ತೆ. ಹಿಂದೆ ಯಾರು ಹಳೆಯ ಶಿಕ್ಷಣ ನೀತಿಯಲ್ಲಿದ್ದಾರೆ ಅವರು ಅದೇ ಶಿಕ್ಷಣ ನೀತಿಯಲ್ಲಿ ಅವರ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡುವಂಥದ್ದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಅಥವಾ ಅಡಚಣೆ ಇಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇದು ಟ್ರಾನ್ಸಿಷನ್. ಇದು ಯಾವತ್ತೇ ಆಗಲಿ ಈಗ ಹಿಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಎಲ್ಲ ಮೆಡಿಕಲ್ ಕಾಲೇಜುಗಳು, ಡೆಂಟಲ್ ಕಾಲೇಜ್ ಬರ್ತಾಯಿತ್ತು. ಹೌದು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಆಯಿತು. ಆ ಸಂದರ್ಭದಲ್ಲಿ ಆ ವರ್ಷ ಪ್ರಾರಂಭ ಆಗಿದ್ದ ವರ್ಷದ ಬ್ಯಾಚ್ ಮಾತ್ರ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ. ಅದಕ್ಕೆ ಮುಂಚೆ ಇದ್ದಂಥವರೆಲ್ಲರೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ, ನಾವೆಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಿರ್ತಾರೆ. ಸ್ಪಷ್ಟಪಡಿಸಿದರೆ ಯಾರಿಗೂ ಏನು ತೊಂದರೆ ಆಗಲ್ಲ. ಯಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಿದ್ದೀವಿ. ಭಾಳ ಜವಾಬ್ದಾರಿಯಿಂದ ಇದನ್ನು ನಾವು ಪ್ರತಿ ಸಂದರ್ಭದಲ್ಲೂ ಹೇಳಿದ್ದೀವಿ. ಸರ್ಕಾರ ಬಂದ ಸಂದರ್ಭದಲ್ಲೂ ಕೂಡ ಹಲವಾರು ಬಾರಿ NEP ರದ್ದು ಮಾಡ್ತೀರಾ ಅಂತಕ್ಕಂಥ ವಿಚಾರ ಬಂದಾಗ ಅವತ್ತು ಕೂಡ ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿ ಗೊಂದಲ ಸೃಷ್ಟಿಯಾಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸ ಮಾಡಿದ್ವಿ. ಸರ್, ಉನ್ನತ ಶಿಕ್ಷಣ ಸಚಿವರು ನೀವು, ನಿಮ್ಗೆ ಏನಾದರೂ ಒಂದು ಡ್ರೀಮ್ ಇರಬೇಕಲ್ಲ. ಆ ಮಿನಿಸ್ಟ್ರು ಬಂದು ಅವ್ರು ಮಾಡಿದ್ರು, ಅವ್ರವ್ರ ಡ್ರೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರು. ನಿಮ್ದು ಏನಾದರೂ ಹೊಸ ಡ್ರೀಮ್ ಏನಾದರೂ ಇದೆಯಾ ಸರ್? ಈ ಇಲಾಖೆನ ಏನಾದರೂ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕಂತ ನಿಮಗೆ ಕರಪ್ಷನ್ ವಿಚಾರ ಹೈಯೆಸ್ಟ್ ಕಂಪ್ಲೇಂಟ್ ಇರ್ತಕ್ಕಂಥದ್ದು, ಬೇರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇರ್ತಕ್ಕಂಥದ್ದು, ಲೆಕ್ಚರರ್ ಸಮಸ್ಯೆ ಇರ್ತಕ್ಕಂಥದ್ದು, ಏನಾದರೂ ಒಂದು ಕನ್ಸ್ಟ್ರಕ್ಟಿವ್ ಆಗಿ ನಾನು ಈ ಇಲಾಖೆ ಸಚಿವನಾಗಿದ್ದೀನಿ, ನನ್ನ ಮುಂದಿನ ತಲೆಮಾರು ಕೂಡ ಅದು ಯೋಚನೆ ಮಾಡಬೇಕು, ನಾನು ಮುಂದಿನ 5 ವರ್ಷ ನಂತರ ಬೇರೆ ಇಲಾಖೆಗೂ ಸಚಿವರಾದರೂ ಕೂಡ ಈ ಇಲಾಖೆಯಲ್ಲಿ ಸಚಿವರು ನನ್ನ ನೆನೆಸ್ಕೊಳ್ಬೇಕು ಅನ್ನೋದು ಯಾವುದಾದ್ರೂ ಒಂದು 3 ನಿಮ್ಮ ಕನಸುಗಳು ಯಾವ ಹೇಳಿ ಸರ್? ನೋಡಿ, ಈಗ ಒಂದು ಸ್ಟಾಫ್ ಕೊರತೆ ಈಗಾಗಲೇ ನೋಡಿ, ತಮಗೆ ಗೊತ್ತಿದೆ. ಶಾಶ್ವತ ಪರಿಹಾರ ಕಂಡುಹಿಡಿತೀರಾ ಸರ್? ಈಗ ನೋಡಿ, ಈಗ ಭಾಳಷ್ಟು 20 ವರ್ಷಗಳಿಂದ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಸಮಸ್ಯೆ. ಹಿಂದಿನ ಸರ್ಕಾರ ಕಾರ್ಯಭಾರವನ್ನು ಒಟ್ಟು ಮಾಡಿ ಅವರಿಗೆ ಸಂಬಳ ಜಾಸ್ತಿ ಮಾಡುವಂಥದ್ದು ಮಾಡಿತು.
ಅಂದರೆ ಕಾರ್ಯಭಾರ ಒಟ್ಟು ಮಾಡಿದಾಗ ಭಾಳಷ್ಟು ಜನ ಉದ್ಯೋಗ ಕಳ್ಕೊಂಡ್ರು. ಇಬ್ಬರು ಕೊಡ್ತಾ ಇದ್ದಿದ್ದ ಸಂಬಳನ ಒಬ್ಬರು ಕೊಡುವಂಥ ಕೆಲಸ ಆಯಿತು. ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಅದನ್ನು ಹೇಳಿದ್ವಿ, ಅವರಿಗೆ ಏನಾದರೂ ಒಂದು ಭದ್ರತೆ ಕೊಡೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ. ಕಾನೂನಿನ ವ್ಯಾಪ್ತಿಯಲ್ಲಿ ಚೌಕಟ್ಟಿನಲ್ಲಿ ಈಗ ಅವರು ಮೊನ್ನೆ ಏನೋ ಮುಷ್ಕರ ಮಾಡ್ತಾಯಿದ್ರು. ಅವರಿಗೆ ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅವರಿಗೆ ಒಂದು ಒಳ್ಳೆ ಒಂದು ಪ್ಯಾಕೇಜ್ ಕೊಡೋ ಥರ ರೀತಿಯಲ್ಲಿ ಏನೇನು ವಿಚಾರಗಳು, ಯಾಕಂದರೆ ನಾನು 10 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ, ಪ್ರೊಫೆಸರಾಗಿ ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತಿದೆ ಕಷ್ಟ ಏನು ಅಂತ. ನಾವು ನಮ್ಮ ಮುಖ್ಯಮಂತ್ರಿಗಳು ಅದರಲ್ಲಿ ವಿಶೇಷವಾಗಿ ಭಾಳಷ್ಟು ಅವರು, ಯಾಕಂದರೆ ಅವ್ರ ಹಿಂದೆ ಮಾತಾಡಿದರು ವಿರೋಧ ಪಕ್ಷದಲ್ಲಿದ್ದಾಗ, ಇಲ್ಲ ಅವ್ರದ್ದು ಬೇಡಿಕೆಗಳು ನ್ಯಾಯಯುತವಾಗಿದೆ ಅಂತ. ನಾನು ಈ ಥರ ಮುಷ್ಕರ ಇದೆ, ಹಿಂಗೆ ಮಾಡ್ತಾಯಿದ್ದೀವಿ ಅಂದಾಗ ನೀನು ಏನೇನು ಪ್ರಪೋಸಲ್ ತೊಗೊಂಬ ಅಂತ ಹೇಳಿದ್ರು. ನಾನು ತೊಗೊಂಡು ಹೋದ್ಮೇಲೆ ಅವರೇ ಒಂದು ಹೆಜ್ಜೆ ಮುಂದೆ ಇಟ್ಟು, ಇಲ್ಲ ನಾವು ಸಂಬಳನೂ ಜಾಸ್ತಿ ಮಾಡಬೇಕು, ಇಷ್ಟು ಕಮ್ಮಿ ಸಂಬಳ ಆಗೋದಿಲ್ಲ ಅಂಥೇಳಿ ಅವರೇ ಸ್ವಯಂ ಆಗಿ ಮುಖ್ಯಮಂತ್ರಿಗಳು ಹೆಚ್ಚು ಕಾಳಜಿಯನ್ನು ವಹಿಸಿ ಇವತ್ತು ಅವರಿಗೆ ವಿಶೇಷವಾದಂಥ ಒಂದು ಇದು ಮಾಡಿದ್ದೀವಿ, ಭದ್ರತೆಯನ್ನು ಕಲ್ಪಿಸಿದ್ರ. ಈಗ ಒಂದು ರೀತಿಯಲ್ಲಿ ಅವರಿಗೆ ಗೌರವವಾಗಿ ಬದುಕ್ತಕ್ಕಂಥದ್ದಕ್ಕೆ ಅವ್ರು ಮಾಡ್ತಾ ಇರೋ ಸೇವೆಗೆ, ಆ ಸೇವೆಯನ್ನು ಗುರುತಿಸಿ ಅವರ ಸಮಸ್ಯೆಗಳು ಏನೇನಿದ್ದಾವೆ, ಯಾಕಂದರೆ ಕಾಯಮಾತಿ ಮಾಡಲಿಕ್ಕೆ ಇವತ್ತು ಕಾನೂನು ತೊಡಕುಗಳಿದ್ದಾವೆ. ಇವತ್ತು ಇಂದಿನ ಸರ್ಕಾರ, ಎಲ್ಲ ಸರ್ಕಾರಗಳು ಇದನ್ನೇ ಹೇಳ್ಕೊಂಡು ಬಂದಿದೆ, ನಾವು ಕೂಡ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಆದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾವು ಕೃಪಾಂಕ ಕೊಡತಕ್ಕಂಥದ್ದು ಕೂಡ ನಾವು ಘೋಷಣೆ ಮಾಡಿದ್ದೀವಿ. ಸರ್, ಇಲಾಖೆ ಕೆಲಸ ತೃಪ್ತಿ ಕೊಡ್ತಾ ಇದೆಯಾ ಸರ್, ಅಥವಾ ಪ್ರೆಸರ್ ಅನಿಸ್ತಿದೆಯಾ, ಎಕ್ಟಿಕ್ ಅನಿಸ್ತಿದೆಯಾ ಸರ್? ಇಲ್ಲ, ಒತ್ತಡ ಇದೆ. ಇಲಾಖೆ ದೊಡ್ಡ ಇಲಾಖೆ, ಸಮಸ್ಯೆಗಳು ಭಾಳಷ್ಟಿದ್ದಾವೆ. ಭಾಳ ವರ್ಷಗಳಿಂದ ಸಮಸ್ಯೆಗಳನ್ನು ಹಾಗೇ ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದಿದೆ. ಅವನ್ನೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವ್ಯಾವುದಕ್ಕೆ ಪರಿಹಾರ ಕೊಂಡ್ಕೊಡ್ಬೇಕು. ಯಾಕಂದರೆ ಭಾಳಷ್ಟು ಜನ ಸರ್ 10 ವರ್ಷದಿಂದ ಬರ್ತಾಯಿದ್ದೀವಿ, ಏನಾಗಲಿಲ್ಲ, ನಮ್ಮ ಫೈಲ್ ಅಲ್ಲಿದೆ ಇಲ್ಲಿದೆ, ಯಾರೂ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ, ಇಂಥದನ್ನೆಲ್ಲವನ್ನು ಪರಿಹರಿಸಬೇಕು ಅಂತಕ್ಕಂಥ ಉದ್ದೇಶ. ಎಸ್ ಸರ್, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ರಾಜ್ಯದ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಆಶಾಕಿರಣವಾಗಿ ಕೆಲಸ ಮಾಡಲಿ ಅಂತೇಳಿ ನ್ಯೂಸ್ 18 ಕನ್ನಡ ನಿಮಗೆ ಹಾರೈಸುತ್ತೆ. ಭಾಳಷ್ಟು ವಿಚಾರವನ್ನು ಮುಕ್ತವಾಗಿ ನ್ಯಾಯಯುತವಾಗಿ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇದು ಡಾಕ್ಟರ್ ಸುಧಾಕರ್ ಅವರ ಅಭಿಪ್ರಾಯಗಳು. ಒಟ್ಟಾರೆ ಯುವ ನಿಧಿ ಮತ್ತು ಇಲಾಖೆಯ ಕನಸುಗಳು, ಇಲಾಖೆಯಲ್ಲಿ ತಾನು ಏನು ಮಾಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಯಾವ ರೀತಿ ಕೋಆಪ್ರೇಟ್ ಮಾಡ್ತಿದೆ, ಬಜೆಟ್ನಲ್ಲಿ ಏನೆಲ್ಲ ಮಾಡುವ ಅವಕಾಶಗಳಿದೆ, ಅವರ ಚಿಂತನೆಗಳನ್ನು ಎಲ್ಲವನ್ನು ಕೂಡ ನ್ಯೂಸ್ 18 ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ.